ಹುಚ್ಚಾಗುವಂಗ ಮನಸ ಏನೇನು ಕಟ್ಟಿಕೊಂಡು ಕುಳಿತಿದ್ದೆ ನಿನ್ನ ಬಗ್ಗೆ ದೊಡ್ಡ ದೊಡ್ಡ ಕನಸ ದೊಡ್ಡ ದೊಡ್ಡ ಕನಸ ಕಲ್ಲಿಟ್ಟು ಏನೇನು ಕಟ್ಟಿಕೊಂಡು ಕುಳಿತಿದ್ದೆ ನಿನ್ನ ಬಗ್ಗೆ ದೊಡ್ಡ ದೊಡ್ಡ ಮೋಸ ಮಾಡಿದೆ. ತೊಳೆಲಾಡಿದೆ ಜೀವ ಪರಿಮಾಣಿ ಹೇಳಲಾರದೆ ಜಗದ ಶಕ್ತಿಗಳೆಲ್ಲ ನಾನು ಈ ಭೂಮಿ ಮೇಲೆ ಬದುಕಿರ್ಬೇಕಾ? ಇಲ್ಲ, ಬದುಕಿರ್ಲೇಬಾರದು. ಹಾಗಾಗಿ ಗುರುಗಳು ಕೊಟ್ಟ ಈ ಅವನ ಬಲದಲ್ಲಿ ಈಗಾಗಲೇ ವಿಷ ಬೆರೆಸಿ ನಾನು ಸೇವಿಸಬೇಕು ಅಂತ ತೀರ್ಮಾನ ಮಾಡಿದ್ದೇನೆ. ಈ ಫಲವನ್ನು ನಾನು ತಿಂದು ಸಾಯಲೇಬೇಕು. ಮೋಹದ ಮತ್ಸರಕ್ಕೆ ಸತ್ಯಕ್ಕೆ ಕೆಳಗಾಯಿತು. ಯಾವ ರೀತಿ ನೆಲದಲ್ಲಿ ಇದೇ ಕಲಿಯುಗ, ಇದೇ ಕಲಿಯುಗ, ಇದೇ ಕಲಿಯುಗ. ನೀವು ನನ್ನ ತಪ್ಪನ್ನು ಕ್ಷಮಿಸಿ ಎಂದು ನಾನು ಕೇಳಲು ಬಂದಿಲ್ಲ. ನೀವು ನನ್ನ ಮೇಲಿಟ್ಟಿದ್ದ ಅಪಾರವಾದ ನಂಬಿಕೆಗೆ ದ್ರೋಹ ಮಾಡಿ ವ್ಯಭಿಚಾರಿಯಾದ ನನ್ನನ್ನು ತುಂಡಾಗಿ ಕತ್ತರಿಸಿ ನಾಯಿ ನರಿಗಳಿಗೆ ಹಾಕಿದ್ರೆ ನಾನು ಮಾಡಿದ ಪಾಪ ಅಳುವಿನಷ್ಟಾದ್ರೂ ಕಡಿಮೆ ಆದಿತ್ತು ಅಂತ ನಂಬಿ ಬಂದಿದ್ದೇನೆ. ಅವಳ ಮಾತು ಬೆಲ್ಲದಂತೆ, ಹೃದಯದ ನಿಪ್ಪುದೆಲ್ಲ ನಂಜು ಕಾಣಯ್ಯ. ಹೃದಯದ ಲೊಬ್ಬನ ಕರೆಗಳು, ಕಣ್ಗಳ ಲೊಬ್ಬನ ಸೆಳೆಗಳು, ಮನದ ಲೊಬ್ಬನ ನೆನೆಗಳು. ಇಂಥ ಮಾನಸದಲ್ಲೂ ನನ್ನವಳೇ ನನಗೆ ಅಮೃತವೆಂದು ಹೇಳಿಕೊಳ್ಳುವ ನನ್ನಂಥ ಕುರಿನರನಿಗೆ ನೆಮ್ಮುರಯ್ಯ ಕೂಡಲ ಸಂಗಮ ದೇವ. ಅಮೃತವಿಂದ ನಿಮ್ಮ ಬಾಯಲ್ಲಿ ವಿಷ ಹಾಕಿರುವುದು ಸತ್ಯ. ಮಾಡಿದ ತಪ್ಪನ್ನು ಒಪ್ಪೆ ಬಂದಿದ್ದೇನೆ. ಪೂರ ನ್ಯಾಯಾಧೀಶರಾದ ನೀವು ನನಗೆ ಶಿಕ್ಷೆ ಕೊಡುವುದು ನಿಮ್ಮ ಕರ್ತವ್ಯ. ಶಿಕ್ಷೆ ಕೊಡಲು ನಾನು ಯಾರು ದೇವಿ? ಶಿಕ್ಷೆ ಅನ್ನೋದೇನಾದ್ರೂ ಇದ್ರೆ ಆ ಭಗವಂತನೇ ನಿನಗೆ ಶಿಕ್ಷೆ ಕೊಡಬೇಕು. ನನಗೆ ಶಿಕ್ಷೆ ಕೊಡುವುದಾದ್ರೆ ನಿಮ್ಮ ಕಣ್ಣೆದುರಲ್ಲೇ ನನಗೆ ಮುತ್ತೈದೆ ಸಾವು ಕೊಡಿ. ಮುತ್ತೈದೆ ದೇವಿ, ಮೋಸ ಮಾಡೋಕ್ಕಿಂತ ಮೋಸ ಹೋಗೋರೇ ಅಪರಾಧಿಗಳು ಅಂತ ಹೇಳ್ತಾರೆ. ನಾನು ನಿನಗೆ ಅವತ್ತೇ ಒಂದು ಮಾತು ಹೇಳಿದ್ದೆ, ಎಂದು ನೀನು ನನ್ನಿಂದ ದೂರ ಆಗ್ತೀಯೋ ಅಂದೇ